ಶ್ರೀ ಸದ್ಗುರುನಾಥ ಲೀಲಾಮೃತ ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ. ಸತ್ಸಂಗ 43. ನಿನ್ನ ಕೆಲಸ ನಿನಗೆ ದೇವರು. ಗುರುನಾಥರ ಭಕ್ತರೊಬ್ಬರು ನಿರಂತರ ಗುರುಗುಣಗಾನ ಮಾಡುತ್ತಾ ಒಂದು ಮದುವೆಗಾಗಿ ಚಿಕ್ಕಮಗಳೂರಿನತ್ತ ಹೊರಟಿದ್ದರು. ಅವರ ಮಾತುಗಳನ್ನು ಕೇಳಿದ ಆ ವಾಹನದಲ್ಲಿದ್ದವರಿಗೆ ಗುರುನಾಥರನ್ನು ನೋಡುವ ಪ್ರಬಲ ಇಚ್ಛೆಯಾಯಿತು. ಮದುವೆಯ ಮುಹೂರ್ತ ಮುಗಿಸಿ ಭರ್ಜರಿ ಊಟ ಮಾಡಿಕೊಂಡು ಗುರುದರ್ಶನಕ್ಕಾಗಿ ಎಲ್ಲರೂ ಸಖರಾಯಪಟ್ಟಣಕ್ಕೆ ಸಾಗಿದರು. ಗುರುನಾಥರ ಮನೆಯಲ್ಲೂ ಒಂದು ಪೂಜೆ ನಡೆದು ಬಂದವರಿಗೆಲ್ಲ ಊಟ ಹಾಕುವ ಸಿದ್ಧತೆ ನಡೆದಿತ್ತು. ಗುರುನಾಥರು ಬಂದವರನ್ನೆಲ್ಲ ಪ್ರಸಾದಕ್ಕೆ ಬನ್ನಿರೆಂದರು. ಆಗ ತಾನೇ ಉಂಡ ಅವರು ಬಹುಶಃ ಗುರು ಪ್ರಸಾದದ ಮಹಿಮೆಯ ಅರಿವಿಲ್ಲದೆ ಇಲ್ಲ ಎಲ್ಲ ಆಗಿದೆ ಎಂದು ಬಿಟ್ಟರು. ಗುರುನಾಥರು ಈ ಭಕ್ತರನ್ನು ವಿಶೇಷವಾಗಿ ಎಂಬಂತೆ ಏನೋ ನೀನು ಎಂದು ಮಾರ್ಮಿಕವಾಗಿ ಪ್ರಶ್ನಿಸಿದರು. ಗುರುವೇ, ನೀವು ಹೇಳಿದಂತೆ ಎಂದು ಅವರು ತೋರಿಸಿದ ಜಾಗದಲ್ಲಿ ಕುಳಿತು ಬಿಟ್ಟರು. ಎಲ್ಲ ಮಡಿಯುತ್ತು. ಕುಳಿತವರ ಪಂಕ್ತಿಯಲ್ಲಿ ಪ್ಯಾಂಟು ಧರಿಸಿದ ಇವರನ್ನು ಕೂರಿಸಿದಾಗ ಯಾರ್ಯಾರಿಗೆ ಏನೇನು ಇರುಸುಮುರುಸಾಯ್ತೋ ಆ ಭಕ್ತರ ಜೊತೆಗೆ ಬಂದವರು ಇವನೇನು ಮನುಷ್ಯನೋ ಬಕಾಸುರನೋ, ಈಗ ಹೊಟ್ಟೆ ಬಿರಿಯೇ ಉಂಡು ಮತ್ತೆ ಗುರುನಾಥರು ಹಾಕಿಸಿದ ಎರಡೆರಡು ಸಾರಿ ಬಡಿಸಿದ ಎಲ್ಲವನ್ನೂ ತಿನ್ನುತ್ತಾ ಇದ್ದಾನಲ್ಲ ಎಂದು ನೋಡಿರಬಹುದು. ಗುರುನಾಥರು ಅದೇ ಪ್ರೀತಿಯಿಂದ ಎಲ್ಲರಿಗೂ ಬಡಿಸಿಸುವುದರ ಜೊತೆಗೆ ಬಡಿಸುವವರ ಅವರ ಬಳಿ ಬಂದಾಗ ಎರಡೆರಡು ಸಾರಿ ನಿಂತು ಹಾಕಿಸುತ್ತಿದ್ದರು. ಎಲೆಯ ಮೇಲೆ ಬಂದದ್ದನ್ನೆಲ್ಲ ಸ್ವೀಕರಿಸುತ್ತಾ, ಗುರುವೇ, ನೀ ನೀಡಿದ ಪ್ರಸಾದವೆಂದು ಭಾವಿಸಿ ಆ ಭಕ್ತರು ತಿಂದೇ ಬಿಟ್ಟರು. ಏನೂ ಆಗಲಿಲ್ಲ. ಬೇರೆಲ್ಲಾದರೂ ಹೀಗೆ ತಿನ್ನಲು ಸಾಧ್ಯವಿರಲಿಲ್ಲ. ತಿಂದರೆ ಅರಗಿಸಿಕೊಳ್ಳುವುದೂ ಕಷ್ಟ. ಗುರುಕೃಪೆ ಎಲ್ಲವನ್ನೂ ಅರಗಿಸಿತ್ತು. ಹೊರಡುವಾಗ ಒಂದು ಚೀಲಕ್ಕೆ ವಿಳೆದೆಲೆ, ಅಡಿಕೆ, ಹೂ ಪ್ರಸಾದ, ಜಿಲೇಬಿ ಮಾಡಿದ ಇತರ ಭಕ್ಷ್ಯಗಳನ್ನೆಲ್ಲ ಒಂದು ರೀತಿ ತುಂಬಿಸಿ ಕಳಿಸಿದರು. ಅದನ್ನು ಇವರು ಅವರ ಮಿತ್ರರೊಬ್ಬರಿಗೆ ನೀಡಿದರು. ಗುರುನಾಥರು ಅವರ ಮನೆಗೆ ಆಗಾಗ ಬರತೊಡಗಿದರು. ಒಮ್ಮೆ ಗುರುನಾಥರು ಅವರ ಮನೆಗೆ ಬಂದಾಗ ಈ ಭಕ್ತರು ಕೆಲಸದ ಮೇಲೆ ಹೋಗಿದ್ದರು. ತಮಗೆ ಗುರುನಾಥರನ್ನು ಪರಿಚಯಿಸಿದ ವ್ಯಕ್ತಿಗೆ ಫೋನು ಮಾಡಿ ಹೇಳಬೇಕೆಂದು ಅದೆಷ್ಟು ಸಾರಿ ಪ್ರಯತ್ನಿಸಿದರು. ಗುರುನಾಥರು ಬಿಡಲಿಲ್ಲವಂತೆ. ಏನು ಕಾರಣವಿರಬಹುದು? ಆ ಬಕಾಸುರನಂತೆ ಉಂಡ ಭಕ್ತನ ಮೇಲೆ ಮುನಿಸೋ ಏಕೆ ಇವರನ್ನು ಕರೆಸಲು ಬಿಡಲಿಲ್ಲ? ಗುರುವಿನ ಎಲ್ಲಾ ಕಾರ್ಯಗಳ ಹಿಂದೆ ಶಿಷ್ಯನ ಹಿತಚಿಂತನೆಗೆ ಮೂಲವಾಗಿರುತ್ತದೆಂಬುದನ್ನು ಅರಿಯುವುದು ಕಷ್ಟ. ಆ ಗುರುಭಕ್ತರು ಒಂದು ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಸಾಮಾನ್ಯ ಹುದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದರು. ಅದೊಂದು ನಿಯತಕಾಲಿಕ ಪತ್ರಿಕೆಯನ್ನು ಮುದ್ರಿಸುವ ಮುದ್ರಣಾಲಯ. ಅದರ ಮ್ಯಾನೇಜರ್ ಅವರೇ ಮುಷ್ಕರದಲ್ಲಿ ಶಾಮೀಲಾಗಿ ಅಂದು ಪತ್ರಿಕೆ ಮುದ್ರಣವಾಗದಂತಹ ಪರಿಸ್ಥಿತಿ ನಿರ್ಮಿಸಿದ್ದರು. ಇಂತಹ ಪರಿಸ್ಥಿತಿಯಲ್ಲಿದ್ದ ಗುರುನಾಥರ ಶಿಷ್ಯರಿಗೆ ಗುರುನಾಥರು ಬಂದಿರುವ ಸುದ್ದಿ ತಿಳಿದರೆ ಎಲ್ಲಾ ಬಿಟ್ಟು ಓಡಿ ಬರುತ್ತಿದ್ದು 100ಕ್ಕೆ 100 ಸತ್ಯ. ಇದನ್ನೂ ಅಲ್ಲಿ ಕುಳಿತೆ ಗುರುನಾಥರು ಅರಿತಿದ್ದರು. ತಮ್ಮ ಜವಾಬ್ದಾರಿಯನ್ನರಿತ ಗುರುನಾಥರ ಶಿಷ್ಯರು ಎಲ್ಲಾ ರೀತಿಯಲ್ಲಿ ಸಮಸ್ಯೆಯನ್ನು ಬಗೆಹರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಿದರು. ಪತ್ರಿಕೆಯ ಮುದ್ರಣ ನಿಗದಿತ ಅವಧಿಯಲ್ಲಾಗಿ ಪತ್ರಿಕೆ ಹೊರಬರುವಂತೆ ಅಲ್ಲಿದ್ದು ಶ್ರಮಿಸಿದರು. ಅನ್ನ ನೀಡುವ ಕಾಯಕಕ್ಕೆ ಗೌರವ ತಂದರು. ಮುಂದೆ ಅವರು ತಮ್ಮ ಹುದ್ದೆಯಿಂದ ಬಡ್ತಿ ಹೊಂದಿ ಆ ಜಾಗದ ಉನ್ನತ ಜವಾಬ್ದಾರಿಯ ಹುದ್ದೆ ಪಡೆದರು. ಈ ಹಿನ್ನೆಲೆಯಲ್ಲಿ ಗುರುನಾಥರ ಕೃಪೆಯೇ ಮೂಲ ಎನ್ನುವುದಿವರ ಭಾವನೆ. ಶಿಷ್ಯನ ಬಡ್ತಿ ಗುರುವಿಗೆ ಆನಂದ ತರದೆ? ಅಂದು ಗುರುನಾಥರು ಬಂದಿರುವ ಒಂದು ಸಣ್ಣ ಸುದ್ದಿ ತಿಳಿದಿದ್ದರೆ ಜವಾಬ್ದಾರಿಯನ್ನು ಬದಿಗೊತ್ತಿ ಇವರು ಓಡಿಬಿಡುತ್ತಿದ್ದರು. ತಮ್ಮ ಶಿಷ್ಯರು ಕರ್ತವ್ಯ ಪಾರಾಯಣರಾಗಬೇಕೇ ಹೊರತು ಕರ್ತವ್ಯಚ್ಯುತಿ ಮಾಡುವವರಾಗಬಾರದೆಂಬುದೇ ಗುರುನಾಥರ ಭಾವ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಎಂಬ ಗೀತೋಕ್ತಿಯಂತೆ ನಿಷ್ಕಾಮ ಕರ್ಮ ನಡೆದಾಗ ಗುರುನಾಥರು ಫಲ ದೊರಕಿಸದೇ ಇರುತ್ತಾರೆಯೇ? ಗುರುವಿನ ಮರ್ಮವರಿಯುವುದು ಅಸಾಧ್ಯ. ಎಲ್ಲ ನಡೆವುದು ಅವರ ಇಚ್ಛೆಯಂತೆ. ನಾನವರ ಕೈನ ಸೂತ್ರದ ಗೊಂಬೆಗಳೆಂದರೆ ಯಾವುದೂ ಕಠಿಣವಾಗದು. ಮತ್ತೆ ಬನ್ನಿ ಓದುಗ ಮಿತ್ರರೇ, ನಾಳಿನ ನಿತ್ಯ ಸತ್ಸಂಗಕ್ಕಾಗಿ ಗುರುನಾಥರ ಕೃಪೆಗಾಗಿ. ಓಂ ನಮೋ ಭಗವತೆ ಸದ್ಗುರು ಶ್ರೀ ವೆಂಕಟಾಚಲ ಅವಧೂತ ಗುರುನಾಥಾಯ ನಮಃ.